ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತ್ತೆಯವರು ಸರಳ ಕುಟ್ಟಿದ್ ಮ್ಯಾಜಿಕ್ ಅತ್ತರ್ನ ಕಳ್ತನ ಮಾಡಿದ್ ಚಂದ್ರಕಾಂತ ಅದರ ಸಹಾಯದಿಂದ ಮನೇಲಿರೋ ಎಲ್ಲ ಕೆಲ್ಸಾನೂ ಅತ್ತೆ ಕೈಯಲ್ಲೇ ಮಾಡ್ಸಿದ್ಲು. ಕೊನೆಗೆ ಅತ್ತೆ ಕೈನಲ್ಲೇ ಕಾಲ್ ಮುರಿಸ್ಕೊಂಡು ಆ ಅತ್ತರ್ ಸೆಂಟ್ನ ಅವಳಾಗವಳೆ ಉಡ್ದಾಕಿದ್ ಸಂಗತಿ ನಿಮ್ಮೆಲ್ಲಾರ್ಗೂ ನೆನ್ಪಿದೆ ಅಲ್ಲ? ಇಲ್ಲ ಅಂದ್ರೆ ಇದೀಗ್ಲೇ ಕೆಳಗಿರೋ ಲಿಂಕ್ನ ಪ್ರೆಸ್ ಮಾಡಿ ಆ ಎಪಿಸೋಡ್ನ ನೋಡಿ ಎಂಜಾಯ್ ಮಾಡಿ. ದುರಾಸೆ ಸೊಸೆ ಹಾಗೂ ಮಾಯಾ ಪುಸ್ತಕ. ಒಂದು ದಿನ ಮುಂಜಾನೆ ಸೂರ್ಯಕಾಂತ ಮನೆ ಮುಂದೆ ಒಂದು ದೊಡ್ಡ ಕಾರ್ ಬಂದು ನಿಲ್ಲಿತು. ಅಲ್ಲೇ ಹೊರಗಡೆ ಕೂತಿದ್ದ ಅತ್ತೆ ಮತ್ತೆ ಸೊಸೆ ಆ ಕಾರನ್ನ ಕುತೂಹಲದಿಂದ ನೋಡ್ತಾ ಇದ್ರು. ನಮ್ಮನೆಗೆ ಕಾರಲ್ಲಿ ಬಂದಿರೋದ್ ಯಾರು? ಹಬ್ಬಾ, ಎಷ್ಟು ದೊಡ್ಡ ಕಾರು ಅನ್ಕೊಂಡು ಇಬ್ರು ಆ ಕಾರಿನ ಕಡೆ ನೋಡ್ತಾ ಇದ್ರು. ಅದ್ರೊಳಗಿಂದ ಒಂದ್ ಹೆಂಗ್ಸು ದುಬಾರಿ ಸೀರೆ ಕಟ್ಕೊಂಡು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ತುಂಬಾ ಸ್ಟೈಲ್ ಆಗಿ ಇಳ್ಕೊಂಡು ನಡ್ಕೊಂಡ್ ಬರ್ತಿದ್ಲು. ಸೂರ್ಯಕಾಂತ ಅವ್ರ ಕಡೆ ನೋಡಿ ಹಾಗೆ ಆಕಾಶನೂ ನೋಡಿದ್ರು. ಮಳೆ ಬೀಳೋ ಹಾಗೂ ಇಲ್ಲ, ಹಾಗೆ ಬಿಸ್ಲು ಗಿಸ್ಲು ಕೂಡ ಇಲ್ಲ. ಇಂಥದ್ರಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬರ್ತಾವಳಂದ್ರೆ ಈ ಬಿತ್ರಿ ಯಾರೋ ನಮ್ಮನೆ ಬಿತ್ರಿ ತರನೇ ಇರ್ಬೇಕು ಅನ್ಕೊಂಡು, ಇಲ್ ನೋಡು ಹುಡುಗಿ, ಯಾರೋ ನಿಮ್ ಊರ್ನವ್ರೇ ಇರ್ಬೇಕು ನೋಡು ಅಂತ ಹೇಳಿದ್ಲು. ಈ ಮುದ್ಕಿಗೆ ಮೈ ತುಂಬಾ ಕೊಬ್ಬೆ. ಇಲ್ ನೋಡು, ಯಾರ್ ಬೇಕು ನಿನ್ಗೆ ಅಂತ ಕೇಳಿದ್ಲು ಆ ಹೆಂಗ್ಸನ್ನ. ನಾನೇ, ನಿನ್ ಚಿಕ್ಕ ವಯಸ್ಸಿನ ದೋಸ್ತಿ ಕಮಲಾ. ಅಷ್ಟು ಬೇಗ ಮರ್ತ್ಬಿಟ್ಟ ಅಂತ ಹೇಳಿದ್ಲು ಕೂಲಿಂಗ್ ಗ್ಲಾಸ್ನ ತೆಗೆದು. ಅಲೆಲೆಲೆ ಕಮಲಾ, ನೀನಾ? ಇಷ್ಟಕ್ಕೂ ಗುರ್ತಿಡಿಯಕ್ಕೆ ಆಗ್ತಿಲ್ಲ. ಆ ಮಂಕ್ರಿ ಜುಟ್ಟು, ಗೊಣ್ಣೆ ಸೋರೋ ಮೂಗು, ಯಾವಾಗ ನೋಡಿದ್ರು ಅಳ್ತಾನೆ ಇದ್ದೆ ಅಲ್ವೇನೆ? ಇವಾಗೇನೆ ಕಾರು ಡ್ರೈವರು ಅಂತ ಲಾಟ್ರಿ ಗಿಟ್ರಿ ಹೊಡಿತಾ ಏನು ಅಂತ ಹೇಳ್ತಾ ಅವಳ ಫ್ರೆಂಡನ್ನ ಸೂರ್ಯಕಾಂತ ಹತ್ರ ಕರ್ಕೊಂಡೋದ್ಲು. ಇಲ್ ನೋಡತ್ತೆ, ಇವಳು ನನ್ ಮೆಡ್ಡಿ ದೋಸ್ತು ಕಮಲಾ. ಆವಾಗ ನನಗಿನ್ನ ತುಂಬಾ ಹಿಂದೆ ಇದ್ಲು, ಇವಾಗ ಏನೋ ಆಗಿದೆ ಇವಳಿಗೆ. ಹೌದಾ, ಏನ್ ವಿಷಯ ಹುಡ್ಗಿ ಈ ಕಡೆ ಬಂದಿದ್ಯಾ? ನನ್ ಮದ್ವೆ ಫಿಕ್ಸ್ ಆಗಿದೆ, ಕಾರ್ಡ್ ಕೊಟ್ಟೋಗೋಣ ಅಂತ ಬಂದೆ. ಆದ್ರೂ ಇವಾಗ ನಾನು ನಿನ್ಗಿಂತ ಎಲ್ಲಾದ್ರಲ್ಲೂ ತುಂಬಾ ಮುಂದೆ ಇದ್ದೀನಿ. ಅಲ್ಲಿ ನನ್ ಕಾರ್ ನೋಡಿದ್ಯಾ? ಇಂಪೋರ್ಟೆಡ್. ದುಬೈಗೆ ಹೋಗಿ ಇಂಪೋರ್ಟ್ ಮಾಡಿದಾನೆ ನನ್ ಮದ್ವೆ ಆಗೋನು. ಅಲ್ಲಿ ನೋಡು, ಡ್ರೈವರ್ ಕೂಡ ಇಟ್ಟವನೆ. ನಮ್ಮೂರ್ನಲ್ಲಿ ಅವರೇ ತುಂಬಾ ರಿಚ್ಚು. ಅಷ್ಟಕ್ಕೂ ನೀನ್ ಕಾರ್ ಗೀರ್ ಏನಾದ್ರು ತಗೊಂಡಾ ಇಲ್ವಾ? ನನ್ ಭ್ರಮೆನೆ ಬಿಡು. ನೀನೇನಾದ್ರೂ ಕಾರ್ ತಗೊಂಡ್ಬಿಟ್ಟಿದ್ರೆ ಈ ತರ ಮನೇಲಿ ಇರ್ತಿದ್ಯಾ ನೀನು ಅತ್ತೆಗಿ? ನೀನೇನು ಟೆನ್ಷನ್ ಆಗ್ಬೇಡ, ನನ್ ಕಾರ್ ಜೊತೆ ಡ್ರೈವರ್ನು ಕಳಿಸ್ತೀನಿ. ಕೂಲಾಗಿ ಎಸಿ ಹಾಕೊಂಡು ಹಾಯಾಗಿ ನನ್ ಮದ್ವೆಗ್ ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಅವಳ ಮದ್ವೆ ಕಾರ್ಡ್ನ ಚಂದ್ರಕಾಂತಳಿಗೆ ಕೊಟ್ಟು ಸ್ಟೈಲ್ ಆಗಿ ಕಾರ್ ಹತ್ರ ಹೋಗೋವಾಗ ಡ್ರೈವರ್ ಡೋರ್ನ ತೆಗೆದು ಅವಳು ಕೂತ್ಕೊಂಡ್ಮೇಲೆ ಡೋರ್ ಹಾಕ್ತಾ. ಚಿಕ್ಕ ವಯಸ್ಸಿನಲ್ಲಿ ಚಿಲ್ರೆ ಕಾಸ್ಗೂ ಗೊತ್ತಿರ್ಲಿಲ್ಲ ಇವಳತ್ರ. ಇವಾಗ ದಿಮಾಗ್ ತೋರಿಸ್ತಾ ಇದ್ದಾಳೆ. ಹೇಗಾದ್ರೂ ಇದಕ್ಕಿನ್ನ ದೊಡ್ಡ ಕಾರಲ್ಲಿ ಹೋಗ್ಬೇಕು ಅವಳ ಮದ್ವೆಗೆ, ಆವಾಗ ಇವಳು ಕೊಬ್ಬಿಳಿತ್ತೆ ಅನ್ಕೊಂಡ್ಲು. ಅಷ್ಟ್ರಲ್ಲಿ ಜೋರಾಗಿ ಮಳೆ ಬಿತ್ತು. ಸೂರ್ಯಕಾಂತ ಗಂಡ ಸುಬ್ಬಾರಾವ್ ಆಗಷ್ಟೇ ವರಂಡ ಒಳಗ್ ಬಂದು, ಕಾಂತ, ಸ್ವಲ್ಪ ನನ್ ಛತ್ರಿ ತಗೊಂಡ್ ಬಾ ಅಂತ ಸೂರ್ಯಕಾಂತಾಳಿಗೆ ಹೇಳಿದ್ರು. ಇಲ್ ನೋಡು ಹುಡ್ಗಿ, ಸ್ವಲ್ಪ ಛತ್ರಿ ತಂದು ಮಾವನವ್ರು ಕೊಡು ಅಂತಿದ್ದಾಗೆ ಒಳಗಡೆ ಹೋಗಿದ್ ಚಂದ್ರಕಾಂತ ಮಣ್ಣು ಮೆತ್ಕೊಂಡಿರೋ ಆ ಛತ್ರಿನ ನೋಡಿ ನೆಲಕ್ಕಾಕಿ 2 ಸತಿ ಓಡಿದ್ಲು. ತುಂಬಾ ಹಳೇದಾಗಿದ್ರಿಂದ ಆ ಛತ್ರಿ ಫಟ್ ಅಂತ ಮುರಿದೋಯ್ತು. ಎಷ್ಟೊತ್ತಾದ್ರೂ ಸೊಸೆ ಹೊರಗಡೆ ಬರ್ದಿದ್ದಿದ್ ಕಾರಣ ಸೂರ್ಯಕಾಂತನೇ ಒಳಗಡೆ ಹೋದ್ರು. ಇದೇನೆ ಇಂಥ ಕೆಲ್ಸ ಮಾಡ್ಬಿಟ್ಟೆ ಅಂತ ಕೇಳಿದ್ರು ಮುರ್ದೋಗಿರೋ ಛತ್ರಿ ನಿಂತ್ಕೊಂಡ್ ನಿಂತಿದ್ದ ಚಂದ್ರಕಾಂತನ್ ನೋಡಿ, ಅಯ್ಯೋ, ಇದು ನಿಮ್ ಮಾವನ್ ತಾತನ್ ಕಾಲದ ಛತ್ರಿ ಕಣೆ. ಇದೇನಾದ್ರೂ ಮುರ್ದೋಗಿರೋದ್ ನಿಮ್ ಮಾವನ್ ಗೊತ್ತಾದ್ರೆ ನಮ್ ಹಲ್ ಮುರ್ದಾಗ್ತಾನ್ ಕಣೆ. ಇವಾಗ ಏನ್ ಮಾಡೋದು? ನೀನೇನು ಶಬ್ದ ಮಾಡ್ದೆ, ನನ್ ಜೊತೆ ಬಾ ಅಂತ ಹೇಳ್ತಾ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಪುಸ್ತಕ ಹಾಗೂ ಪೆನ್ನ ತೆಗೆದ್ರು. ಇದೇನು ಛತ್ರಿ ಬೇಕಂದ್ರೆ ಪುಸ್ತಕ ಆಚೆ ತೆಗಿತಿದ್ದಾರೆ ಅನ್ಕೊಂಡ್ಲು. ಇಷ್ಟ್ರಲ್ಲಿ ವರಂಡಾನಿಂದ, ಕಾಂತ, ಏನೇ ಮಾಡ್ತಾ ಇದ್ಯಾ? ಛತ್ರಿ ತಗೊಂಡ್ ಬಂದ್ರೆ? ಸ್ವಲ್ಪ ತಿರಿ ಬಂದೆ ಅಂತ ಹೇಳ್ತಾ ಸೂರ್ಯಕಾಂತ ಚಕಚಕ ಅಂತ ಪುಸ್ತಕದಲ್ಲಿ ಒಂದು ಛತ್ರಿ ಚಿತ್ರನ ಬಿಡಿಸಿದ್ರು. ಅಷ್ಟೇ, ಆ ಛತ್ರಿ ಹೊರಗಡೆ ಬಂದು ನಿಜವಾದ ಛತ್ರಿ ತರ ಬದ್ಲಾಯ್ತು.
ಆಶ್ಚರ್ಯದಿಂದ ನೋಡ್ತಿದ್ದಿದ್ ಚಂದ್ರಕಾಂತ ನೋಡಿ ಹೇಳಿದ್ರು ಸೂರ್ಯಕಾಂತ, ಇಲ್ ನೋಡು, ಬೇಗ ಹೋಗಿ ಛತ್ರಿನ ನಿಮ್ ಮಾವನ್ ಕೊಡೋಗು ಅಂತ ಹೇಳಿದ್ರು. ಆ ಛತ್ರಿ ತಗೊಂಡ್ ಹೋಗೋವಾಗ ಚಂದ್ರಕಾಂತಾಳಿಗೆ ಮನ್ಸಲ್ಲೊಂದು ಆಲೋಚನೆ ಬಂತು. ಮರುದಿನ ಮಂಚದ ಮೇಲ್ ಮಲ್ಕೊಂಡಿದ್ದ ಅತ್ತೆ ಕಾಲ್ನ ಒತ್ತಾ, ಇಲ್ ನೋಡಿ ಅತ್ತೆ, ನನ್ಗೊಂದ್ ಬೇಕು. ಏನೇ ಬೇಕು? ಅದೇ ಅತ್ತೆ, ನನ್ ದೋಸ್ತಿ ಕಮಲಾ ಮದ್ವೆಗ್ ಬಾ ಅಂತ ಹೇಳಿ ಕಾರ್ಡ್ ಕೊಟ್ಟೋದ್ಲಲ್ಲ, ನೀವು ನೋಡಿದ್ರಲ್ಲ ಎಷ್ಟು ಸ್ಟೈಲ್ ಹೊಡದ್ಲು ಅಂತ. ಅದೇ ರೀತಿ ನಾನು ದೊಡ್ಡ ಕಾರ್ನಲ್ಲಿ ಹೋಗಿ ಅವಳ ಮದ್ವೆ ನೋಡ್ಕೊಂಡ್ ಬರ್ತೀನಿ. ಕಾರ? ಅದೆಲ್ಲ ಇಲ್ ಬರುತ್ತೆ? ಅದೇ ಅತ್ತಮ್ಮ, ಮಾವಂಗೆ ಬೇಕಂತ ನೀನು ಛತ್ರಿ ಗೀಚ್ದಲ್ಲ ಬುಕ್ನಲ್ಲಿ, ಹಂಗೇನೆ ನಾನೊಂದು ಒಳ್ಳೆ ಕಾರ್ ಚಿತ್ರನ ಬಿಡಿಸಿ ಆ ಕಾರ್ನಲ್ಲಿ ಅವಳ ಮದ್ವೆಗೆ ಹೋಗ್ ಬರ್ತೀನಿ ಅಂತ ಕೊಸ್ರಾಡದ್ಲು. ನಾನ್ ಕೊಡ್ತೀನಿ ಬಿಡು, ಆದ್ರೆ ನಿನಗೆ ಅತಿ ಆಸೆ ಜಾಸ್ತಿ. ಅಷ್ಟಕ್ಕೂ ನಿನಗ್ ಸರಿಗೆ ರಂಗೋಲಿ ಬಿಡ್ಸಕ್ಕೆ ಬರಲ್ಲ. ಇದ್ರಲ್ಲಿ ಚಿತ್ರ ಹೆಂಗೆ ಬಿಡಿಸ್ತೀಯಾ? ಸರಿಗ್ ಹೇಳಿದ್ರಿ ಅತ್ತೆ, ನಮ್ ಸ್ಕೂಲಲ್ಲಿ ಡ್ರಾಯಿಂಗ್ ಅಲ್ಲಿ ನಾನೇ ಫಸ್ಟು. ನನ್ ಪೇಂಟಿಂಗ್ ನೋಡ್ಕೊಂಡು ನಮ್ ಡ್ರಾಯಿಂಗ್ ಟೀಚರೇ ಕಾಪಿ ಮಾಡ್ತಿದ್ರು. ಇಲ್ ನೋಡಿ, ನಾನು ಕಾರ್ ಗೊಂಬೆನ ಬಿಟ್ಟು ಬೇರೆ ಯಾವ್ದು ಬರೆಯಲ್ಲ, ನಿಮ್ಮೇಲಾಣೆ. ಬೇಕಿದ್ರೆ ಮೊದ್ಲೇ ನಾನ್ ಬರೆದು ತೋರಿಸ್ತೀನಿ ನಿಮ್ಗೆ. ಬೇರೆ ವಿಧಿ ಇಲ್ದೆ ಸರಿ ಅಂದ್ರು ಸೂರ್ಯಕಾಂತ. ಆವಾಗ್ಲಿಂದ ಚಂದ್ರಕಾಂತ ಇಂಟರ್ನೆಟ್ ಅಲ್ಲಿ ಒಳ್ಳೆ ಒಳ್ಳೆ ಕಾರ್ ಗೊಂಬೆನ ನೋಡಿ ಬರೆಯೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಯಾವ್ದೊಂದು ಸರಿಗ್ ಬಂದಿಲ್ಲ. ಅಯ್ಯೋ, ಇದೇನು ಕಾರ್ ಬೊಂಬೆ ಬರೆಯೋದು ಇಷ್ಟು ಕಷ್ಟನಾ? ಈ ಸಲ ಏನೇ ಆಗ್ಲಿ ಚೆನ್ನಾಗ್ ಬಿಡಿಸ್ಬೇಕು ಅಂತ ಹೇಳ್ತಾ ಪಟ್ಟು ಬಿಡದೆ ಒಂದು BMW ಕಾರ್ನ ಬಿಡಿಸೋದಕ್ ಕಲ್ತ್ಕೊಂಡು ಆ ಮ್ಯಾಜಿಕ್ ಬುಕ್ ನಲ್ಲಿ ಬರ್ದ್ಬಿಟ್ಲು. ಅಷ್ಟೇ, ಫಟ್ ಅಂತ ಆ ಕಾರು ಅವ್ರ ಮನೆ ಮುಂದೆ ಪ್ರತ್ಯಕ್ಷ ಆಯ್ತು. ಮನೆ ಮುಂದೆ ಆ ಕಾರನ್ನ ನೋಡಿದ ಸೂರ್ಯಕಾಂತಾಳಿಗೆ ಎಲ್ಲ ವಿಷಯ ಅರ್ಥ ಆಯ್ತು. ಈ ಬಿತ್ರಿಗೆ ಎಷ್ಟ್ ಹೇಳಿದ್ರು ಅರ್ಥನೇ ಆಗಲ್ಲ, ಈಗ ಅದೇನ್ ಮಾಡ್ತಾಳೋ ಏನೋ ಅಂತ ಅನ್ಕೊಂಡು, ಇಲ್ ನೋಡಿ ಅತ್ತಿ, ನಾನು ಈ ಕಾರ್ನ ಓಡಿಸ್ಕೊಂಡೋಗಿ ಅವಳ ಮದ್ವೆಯಲ್ಲಿ ಪಾಮ್ ಪಾಮ್ ಅಂತ ಹಾರನ್ ಹೊಡಿಬೇಕು. ಅದನ್ ನೋಡಿ ಕಮಲಾ ಅವಳಿಗಿನ ದೊಡ್ಡ ಕಾರಲ್ಲಿ ಬಂದಿದ್ ನೋಡಿ ಹಾಗೆ ಬಾಯಲ್ಲಿ ಬೆರಳಿಟ್ಕೋಬೇಕು ಅಂತ ಹೇಳ್ತಾ ಖುಷಿ ಖುಷಿಯಾಗಿ ಕಾರ್ ಹತ್ತಕ್ ಹೋದ್ಲು. ಅಷ್ಟ್ರಲ್ಲಿ ಮಾವ ಸುಬ್ಬಾರಾವ್ ಹೊರಗಡೆಯಿಂದ ಬರ್ತಾ ಕಾಣಿಸ್ಕೊಂಡ್ರು. ಇಲ್ ನೋಡಿ ಮಾವಯ್ಯ, ನನ್ ಜೊತೆ ಬನ್ನಿ, ಈ ಕಾರ್ನಲ್ಲಿ ಊರೆಲ್ಲ ಸುತ್ತಿಸ್ತೀನಿ. ನನ್ ದೋಸ್ತಿ ಮದ್ವೆ ಕರ್ಕೊಂಡೋಗಿ ಬಾಡೂಟ ತಿನ್ನಿಸ್ತೀನಿ. ಬಾಡೂಟನಾ? ಹಾ, ಬರ್ತೀನಿ ಬಿಡು. ದಿನ ಈ ಮುದ್ಕಿ ಮಾಡಿರೋ ಅಡ್ಗೆನ್ ತಿಂದು 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 ನನ್ ನಾಲ್ಗೆ ರುಚಿನೇ ಹಾಳಾಗೋಗ್ಬಿಟ್ಟೈತೆ. ನೋಡುದ್ಯಾ ನನ್ ಸೊಸೆಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ. ಅವಳು ಕಾರಲ್ಲಿ ನನ್ನೇ ಮೊದ್ಲು ಹತ್ತು ಅಂತ ಹೇಳ್ತಿದ್ದಾಳೆ. ನಾನು ಹೋಗ್ ಬರ್ತೀನಿ. ಸೂರ್ಯಕಾಂತ ಎಷ್ಟು ಬೇಡ ಅಂದ್ರು ಸುಬ್ಬರಾವ್ ಕಾರತ್ತಿ ಕುತ್ಕೊಂಡ್ರು. ಇಲ್ ನೋಡು, ನಾನ್ ಎಷ್ಟು ಹೇಳಿದ್ರು ನೀನ್ ಕೇಳ್ತಾ ಇಲ್ಲ, ಹೋಗು, ಅವಳು ಸರಿಯಾಗಿ ಮಾಡ್ತಾಳ್ ಹೋಗು. ಕಾರಲ್ಲಿ ಕುತ್ಕೊಂಡಿದ್ ಸುಬ್ಬರಾವ್ ರೈಟ್ ರೈಟ್ ಅಂತ ಹೇಳ್ತಾ ಇದ್ದಂಗೆ ಚಂದ್ರಕಾಂತ ಕಾರ್ನ ಸ್ಟಾರ್ಟ್ ಮಾಡಿದ್ಲು. ಇಬ್ಬರು ಸೂರ್ಯಕಾಂತಾಳಿಗೆ ಬಾಯ್ ಬಾಯ್ ಅಂತ ಹೇಳಿ ಹೊರಟ್ರು. ರೋಡ್ ಮೇಲೆ ಒಳ್ಳೆ ಸ್ಪೀಡಲ್ಲಿ ಓಡ್ಸಿದ್ಲು ಚಂದ್ರಕಾಂತ. ಮಾವ, ನಿಮ್ಗೆ AC ಹಾಕ್ಲಾ ಅಂತ AC ಹಾಕಿದ್ಲು. ಆಹಾ, ಎಷ್ಟು ಮಜವಾಗೈತೆ. ಮತ್ತೆ ನಿಮ್ ಸೊಸೆ ಅಂದ್ರೆ ಏನ್ ಅನ್ಕೊಂಡ್ರಿ ಮಾವ? ನಿಮ್ಗೋಸ್ಕರ AC ಕಾರ್ ತಗೊಂಡೆ. ಇನ್ ಸ್ವಲ್ಪ ದೂರ ಹೋಗ್ತಿದ್ದಂಗೆ, ಇಲ್ ನೋಡಿ ಮಾವ, ಒಳ್ಳೆ ಹಾಡ್ ಕೇಳ್ತೀರಾ ಅಂತ ಸ್ಟೀರಿಯೋ ಆನ್ ಮಾಡಿದ್ಲು. ಹಾಡು ಕೇಳ್ತಿದ್ದಂಗೆ ಸುಬ್ಬರಾವ್ ಎಂಜಾಯ್ ಮಾಡಿದ್ರು. ಇಲ್ ನೋಡಿ ಮಾವ, ಇವಾಗ್ ನೋಡಿ ನೀವ್ ಕುತ್ಕೊಂಡಿರೋ ಸೀಟು ಹೇಗ್ ಸೋಫಾ ತರ ಆಗುತ್ತೆ ಅಂತ ಹೇಳ್ತಾ ಒಂದು ಬಟನ್ನ ಪ್ರೆಸ್ ಮಾಡಿದ್ಲು. ಸುಬ್ಬರಾವ್ ಕುತ್ಕೊಂಡಿದ್ದ ಸೀಟ್ ಒಂದು ರಿಕ್ಲೇಯರ್ ಸೋಫಾ ತರ ಹಿಂದಕ್ಕೆ ಹೋಯ್ತು. ಇದೇನ್ ಕಾರಾ ವಿಮಾನನಾ ಅಂತ ತುಂಬಾನೇ ಖುಷಿ ಪಟ್ರು ಸುಬ್ಬರಾವ್. ಇಷ್ಟ್ರಲ್ಲಿ ಆಕಸ್ಮಿಕವಾಗಿ ಎದುರಿಗೆ ಕುರಿಗಳ ಗುಂಪು ಬಂತು. ಅದನ್ ನೋಡಿ ಸುಬ್ಬರಾವ್ ಕಂಗಾಲಾದ್ರು. ಬ್ರೇಕ್ ಹಾಕಮ್ಮ, ಬ್ರೇಕ್ ಹಾಕು, ಬ್ರೇಕ್ ಹಾಕು, ಅದನ್ನೊತ್ತು. ಅದೇ ಹುಡುಕ್ತಾ ಇದೀನ್ ಮಾವ, ಬ್ರೇಕ್ ಸಿಗ್ತಾ ಇಲ್ಲ. ಅಯ್ಯೋ, ಎಲ್ಲ ಬಿಡ್ಸೋಳ್ ನಾನು, ಈ ಬ್ರೇಕ್ ಬಿಡ್ಸಕ್ ಮರ್ತೋದ್ನಲ್ಲ ಅಂತ ಹೇಳ್ತಾ ಆ ಕುರಿಗಳ ಗುಂಪಿಂದ ತಪ್ಪಿಸ್ಕೊಳಕ್ ಹೋಗಿ ಒಂದ್ ಪಾಳ್ಗುಂಡಿಯಲ್ಲಿ ಬಿದ್ರು. ಕಾರ್ ಪೂರ್ತಿ ಹಾಳಾಯ್ತು, ಬಟ್ಟೆ ಪೂರ್ತಿ ಕೆಸರು ಮೆತ್ಕೊಂತು. ನಿಮ್ಮತ್ತೆ ಎಷ್ಟ್ ಹೇಳಿದ್ರು ಕೇಳ್ದೇನೆ ನಿನ್ ಜೊತೆ ಕಾರಲ್ಲಿ ಬಂದಿದ್ಕೆ ನನಗ್ ಬುದ್ಧಿ ಬಂತು ಅಂತ ಹೇಳಿದ್ರು. ಮನೆಗೆ ವಾಪಸ್ ಬರೋರ್ನ ನೋಡಿ ಸೂರ್ಯಕಾಂತ ಜೋರಾಗಿ ನಕ್ಕಿದ್ರು.
ನಾನು ಮೊದ್ಲೇನೆ ಹೇಳ್ದೆ, ನನ್ ಮಾತ್ ಕೇಳಿದ್ರಾ? ಇಲ್ಲ ಅಲ್ಲ. ಸರಿ ಬಿಡಿ, ಹೋಗಿ ಸ್ನಾನ ಮಾಡಿ ಊಟಕ್ ಬನ್ನಿ. ಈಗಷ್ಟೇ ಬಿಸಿ ಬಿಸಿ ಮಡ್ಕೆನ ಒಲೆಯಿಂದ ಇಳ್ಸಿದೀನಿ. ಇದ್ರ ಕೈಯಿಂದ ತಪ್ಪಿಸ್ಕೊಂಡೇ ಇಲ್ಲ, ಎಲ್ಲ ನಿನ್ನಿಂದನೇ ಅಂತ ಹೇಳ್ತಾ ಚಂದ್ರಕಾಂತ ಕಡೆ ಕೋಪದಿಂದ ನೋಡಿದ್ರು. ತ್ಯಾವದ್ ಬಟ್ಟೆಯಲ್ಲಿದ್ದ ಚಂದ್ರಕಾಂತ ನೋಡಿ, ನಾನಾಗ್ಲೇ ಹೇಳ್ದೆ ನಿನಗ್ ದುರಾಸೆ ಜಾಸ್ತಿ, ಹುಲಿನ್ ನೋಡಿ ನರಿ ಕೂಗಿದ್ರೆ ಈ ರೀತಿನೇ ಆಗೋದು ಅಂತ ಹೇಳಿದ್ರು. ಹಾ ಅಂದ್ರೆ ನಾನ್ ನರಿನಾ? ಮಾಡ್ತೀನಿ ಅಂತ ಮನ್ಸಲ್ ಅನ್ಕೊಂಡ್ಲು ಚಂದ್ರಕಾಂತ. ಈ ಎಪಿಸೋಡ್ ಕೂಡ ನಿಮ್ಮನ್ನ ನಗ್ಸಿದೆ ಅಂತ ನಾವೆಲ್ಲರೂ ನಂಬ್ತೀವಿ. ಮತ್ತೆ ಯೋಚನೆ ಯಾಕೆ ಮಾಡ್ತಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರೋ ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಂತೋಷಕ್ಕಾಗಿ ಇನ್ನಷ್ಟು ವಿಡಿಯೋಸ್ನ ವೀಕ್ಷಿಸುತ್ತೀರಿ ಕಾಕಾ ಟಿವಿ.